ನಮಸ್ಕಾರ. ನಾನು ಡಾಕ್ಟರ್ ಯು ಕೆ ಶಾನ್ವಾಡ್ ಅಂತ, ವಿಜ್ಞಾನಿ ಬೇಸಾಯ ಶಾಸ್ತ್ರ, ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ನೀವು ನೋಡ್ತಾ ಇದ್ದೀರಿ, ಇದು ಹತ್ತಿ ಬೆಳೆ. ಈ ವರ್ಷ ಏನಾಯ್ತು ಅಂದರೆ, ಹತ್ತಿ ಒಂದೇ ಅಲ್ಲ, ಎಲ್ಲ ಬೆಳೆಗಳಿಗೆ ಮಳೆಯ ಪ್ರಮಾಣ ಜಾಸ್ತಿ ಆಯಿತು. ನಿರಂತರವಾಗಿ ಮಳೆ ಬರ್ತಿತ್ತು. ಜೂನಿಂದ ಹಿಡ್ಕೊಂಡು ಅಕ್ಟೋಬರ್ ಎಂಡ್ವರೆಗೂ, ನವಂಬರ್ ತಿಂಗಳ ಒಂದು 4 ದಿವಸ ಆಯಿತು ನಮ್ಮಲ್ಲಿ. ಬಟ್ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಾದಂಥ ಮಳೆ ಆಯಿತು. ಸೊ ಈ ವರ್ಷ, ಹೋದ ವರ್ಷ ಅತಿ ಹೆಚ್ಚಿನ ಮಳೆ ನಮ್ಮಲ್ಲಿ ರೆಕಾರ್ಡ್ ಆಗಿದ್ದು 1003 ಮಿಲಿಮೀಟ್ರ್ ಆಗಿದೆ. ಅಂದ್ರೆ 1003 ಮಿಲಿಮೀಟರ್ ಜೂನಿಂದ ಹಿಡ್ಕೊಂಡು ನವಂಬರ್ವರೆಗೂ. ಪ್ರತಿ ತಿಂಗಳು 10ರಿಂದ 15 ದಿವಸ ಹಾಕ್ಕೊತ ಬಂತು. ಹೀಗಾಗಿ ಕೃಷಿ ಆ್ಯಕ್ಟಿವಿಟೀಸನ್ನು ಸರಿಯಾದ ಟೈಮಿಗೆ ತೊಗೊಳ್ಳಿಕ್ಕೆ ಆಗಲಿಲ್ಲ. ಸೊ ಇಂಥ ಒಂದು ಸಂದರ್ಭದೊಳಗೆ, ಈಗಿನ ಪ್ರಸ್ತುತ ಸನ್ನಿವೇಶದೊಳಗೆ ಕೂಲಿ ಆಳು ಸಿಗೋದು ಪ್ರಮುಖವಾದ ಕೃಷಿ ಸಮಸ್ಯೆ. ಇಂಥ ಒಂದು ಸಂದರ್ಭದೊಳಗೆ ನೀವು ನೋಡಿರಿ, ಡ್ರೋನ್ ಉಪಯೋಗಿಸಿ ಈ ಕೃಷಿ ಆ್ಯಕ್ಟಿವಿಟಿ ಆದಂತಹ ಸ್ಪ್ರೇ ಮಾಡೋದು, ಕಳೆನಾಶಕ ಆಗಿರ್ಬೋದು, ಫಂಜಿಸೈಡ್ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು, ರೋಗನಾಶಕ ಆಗಿರ್ಬೋದು, ಅದನ್ನು ಈ ವರ್ಷ ನಮ್ಮಲ್ಲಿ ಉಪಯೋಗ ಮಾಡಿದ್ದೇವೆ. ಉಪಯೋಗ ಮಾಡಿದ್ರಿಂದ ನಿಮಗೆ ಟೈಮ್ ಸೇವಿಂಗ್ ಅಷ್ಟೇ ಅಲ್ಲ, ಈ ನಿರಂತರ ಮಳೆ ಬರುವಂಥ ಸಿಚುವೇಶನ್ ಒಳಗೆ ಈ ಸ್ಪ್ರೇ ಮಾಡಿ ನಾವು ಗಿಡ ಎಷ್ಟಾದರೂ ಒಂದಿಷ್ಟು ಇಳುವರಿ ತಕ್ಕೊಳ್ಳಬಹುದಂಥ ಒಂದು ಪ್ರಕ್ರಿಯೆ ಈ ವರ್ಷ ನಡೆದಿದ್ದಿದೆ. ಸೊ ಹೀಗಾಗಿ ಡ್ರೋನ್ ಉಪಯೋಗಿಸಿ ಕೃಷಿಯಲ್ಲಿ ಒಂದಿಷ್ಟನ್ನು ನೀವು ಆಳುಗಳನ್ನು ಉಳಿಸೋದ್ರ ಜೊತೆಗೆ ಟೈಮ್ ಸೇವಿಂಗ್ ಭಾಳ ಇಂಪಾರ್ಟೆಂಟು. ಸೊ ಸರಿಯಾದ ಟೈಮಿಗೆ ಸರಿಯಾದ ಕೃಷಿ ಆ್ಯಕ್ಟಿವಿಟಿಯನ್ನು ತಗೊಳ್ಳೋದ್ರ ಮುಖಾಂತರ ಕೃಷಿಯನ್ನು ಒಂದು ಲಾಭದಾಯಕ ಮಾಡ್ಕೊಳ್ಳಿಕ್ಕೆ ಡ್ರೋನು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಡ್ರೋನ್ ತಂತ್ರಜ್ಞಾನಕ್ಕೆ ಬಂದರೆ, ಅದರಲ್ಲಿ ನೀವೆಲ್ಲ ಇತ್ತಿತ್ತಲಾಗಿ ಕೇಳಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಡೀಪ್ ಲರ್ನಿಂಗ್ ಅಂತೀವಿ, ಮಷಿನ್ ಲರ್ನಿಂಗ್ ಅಂತೀವಿ. ಸೊ ಹೀಗಾಗಿ ಅದು ಬಹಳ ತಂತ್ರಜ್ಞಾನ ಇದೆ. ಕೃಷಿಯಲ್ಲಿ ಅದರ ಉಪಯೋಗ ಸಾಕಷ್ಟಿದೆ. ಸೊ ಇದು ಬೆಳೆಯ ಮೇಲೆ, ಬೆಳೆಯ ಹಂತದೊಳಗೆ, ಯಾವ ಹಂತದೊಳಗೆ ಏನು ಮಾಡ್ತೀರಿ ಅದ್ರ ಮೇಲೆ ಅವಲಂಬನೆ ಇರುತ್ತೆ. ನಮಸ್ಕಾರ.